ಕೆಲವು ಗೌರವ ಏನು ಮಾಡೋಕ್ಕಾಗಲ್ಲ ಮ್ಯಾಮ್. ಅದು ಹಾಗಂತ ಯಾರು ಕನ್ನಡದ ಮೇಲೆ ಕೀರ್ತಿ ಇಲ್ಲ ಕೀದಿಲ್ಲ ಅನ್ಕೊಂಬೇಡಿ. ಯಾರಿಗೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಮ್ಯಾಮ್? 40 ವರ್ಷ ಕನ್ನಡ ಚಿತ್ರರಂಗಕ್ಕೆ ದುಡಿದಿರೋ ವ್ಯಕ್ತಿಗ, 45 ವರ್ಷ ಕರ್ನಾಟಕದಲ್ಲಿ ಹುಟ್ಟು ಇಲ್ಲೇ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಮನೆ ಮಠ ಮಾಡಿ ಬೆಳಗ್ಗೆ ಆದ್ರೆ ಅಮ್ಮ ಹೇಗಿದ್ಯಾ ತಾಯಿ ಹೇಗಿದ್ಯಾ ಅಂತ ಕೇಳೋ ವ್ಯಕ್ತಿಗಳಿಗ ಯಾರಿಗೆ ಕೇಳ್ತಾ ಇದ್ದೀರಾ ನೀವು? ಕನ್ನಡದವ್ರಿಗ? ಅದ್ಯಾಕೆ ಬಿಲ್ಲು ಬಾಣ ಎಲ್ಲಾ ಸತಿನೂ ಇಲ್ಲಿ ಸಿವಿಲ್ ವಾರ್ ಕಡೆ ತಿರುಗುತ್ತೆ? ಆ ಕಡೆ ತಿರುಗ್ಲಿ ಅಲ್ಲ, ಆ ಕಡೆ ತಿರುಗ್ಲಿ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಕನ್ನಡದ ಬಗ್ಗೆ ಹೆಮ್ಮೆ ಇದೆ. ಇದು ಯಾರಿಂದನೂ ಕಲಿಬೇಕಾಗಿಲ್ಲ, ಯಾವ ವಾಹಿನಿಯಿಂದನೂ ಕಲಿಬೇಕಾಗಿಲ್ಲ, ಯಾವ ಶಾಲೆಯಿಂದನೂ ಕಲಿಬೇಕಾಗಿಲ್ಲ. ಪ್ರತಿಯೊಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಕೂಲಿಗೆ ಹೋಗದಿರೋ ವ್ಯಕ್ತಿ ಹತ್ರ ಹೇಳಿದ್ರೆ ಕನ್ನಡದ ಬಗ್ಗೆನೇ ಮಾತಾಡ್ತಾರೆ. ನಮ್ಮ ಕನ್ನಡ ನಮ್ದು ಗೊತ್ತಿಲ್ಲ, ಉತ್ತರ ಕೊಡಕ್ಕಾಗಿಲ್ಲ. ತೇಲ್ಸ್ಲಿಲ್ಲ ಮುಳುಗ್ಸಿದ್ರಿ ಅಂತ ಚಕ್ರವರ್ತಿ ಸರ್. ಇಲ್ಲ ಮೇಡಮ್, 11 ಸೀಸನ್ ಇಂದ ಬಿಗ್ ಬಾಸ್ ನಡೆಸ್ತಾ ಇದೀನಿ ಅಂದ್ರೆ ಏನೋ ಕಾರಣ ಇರ್ಬೇಕಲ್ಲ ಮೇಡಮ್. ತೇಲ್ಸೋದು ಮುಳುಗ್ಸೋದು ಎರಡು ತೇಲ್ಸೋದು ಮುಳುಗ್ಸೋದು ನಮ್ಮ ಹತ್ರ ಇಲ್ಲ ಮೇಡಮ್. ತೇಲಕ್ ಹಾಸಿದ್ರೆ ಬನ್ನಿ ಹಾಕೊಡ್ತೀನಿ, ಅದರಲ್ಲಿ ಚಾನ್ಸೇ ಇಲ್ಲ. ಸರ್ ಇಂಡಸ್ಟ್ರಿ ತೇಲ್ಸಲ್ಲ ಮೇಡಮ್. ನಮ್ಮ ಕನ್ನಡ ಚಿತ್ರರಂಗ ಬಹಳ ಶ್ರೇಷ್ಠವಾದಂತ ಒಂದು ವ್ಯಕ್ತಿತ್ವಗಳಿರುವಂತ ಒಂದು ಚಿತ್ರರಂಗ, ಶ್ರೇಷ್ಠವಾದ ಚಿತ್ರರಂಗ, ಬಹಳ ಕಲಾವಿದರಿರೋ ಚಿತ್ರರಂಗ, ಒಳ್ಳೆ ಮನಸ್ಸುಗಳಿರೋ ಚಿತ್ರರಂಗ. ಇಲ್ಲಿ ಯಾರಿಗೂ ತೇಲ್ಸಕ್ ಬರಲ್ಲ ಮೇಡಮ್. ನಮಗೆ ಮನಸ್ಸುಗಳನ್ನ ನೋಯ್ಸಕ್ ಬರಲ್ಲ.